ಹಾಯ್, ಇನ್ಸ್ಟಾಗ್ರಾಮಲ್ಲಿ ತುಂಬಾನೇ ವೈರಲ್ ಆಗಿರುವಂತಹ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿರುವ ಕೊಟ್ಟಿಯೂರಿನ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಕೊಟ್ಟಿಯೂರಿಗೆ ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅವ್ರಿಗೆ ಈ ಇನ್ಫಾರ್ಮೇಶನ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಕೊಟ್ಟಿಯೂರಿಗೆ ರೀಚ್ ಆಗೋದಕ್ಕೆ ನಿಮ್ಗೆ 4 ಮೇಜರ್ ರೂಟ್ಸ್ ಗಳಿದೆ. ಅದ್ ಯಾವ್ದ್ಯಾವ್ದು ಅಂತಂದ್ರೆ 2 ಫಾರೆಸ್ಟ್ ಏರಿಯಾನ ದಾಟ್ಕೊಂಡು ಹೋಗ್ಬೇಕು, ಇನ್ನೊಂದು ಹೈವೇ, ಇನ್ನೊಂದು ನಾರ್ಮಲ್ ರೂಟ್. ಸೊ ಫಸ್ಟ್ 2 ಫಾರೆಸ್ಟ್ ಏರಿಯಾನ ದಾಟ್ಕೊಂಡು ಹೋಗುವಂತ ರೂಟ್ ಯಾವ್ದು ಅಂದ್ರೆ HD ಕೋಟೆ ವಿಯಾ ನಾಗರಹೊಳೆ ಫಾರೆಸ್ಟ್, ಕಾಕನಕೋಟೆ ಫಾರೆಸ್ಟ್, ವಯನಾಡ್ ಬಾರ್ಡರ್ ನ ನೀವು ರೀಚ್ ಆಗ್ತೀರಾ. ಅಲ್ಲಿಂದ ಮಾನಂದವಾಡಿ ಟು ಕೊಟ್ಟಿಯೂರ್ಗೆ ನೀವು ಹೋಗ್ಬೋದು. ಇನ್ನೊಂದು ಹುಣಸೂರ್, ಪಾಲ, ನಾಗರಹೊಳೆ ಟು ಕೇರಳ ನೀವು ರೀಚ್ ಆಗ್ಬೋದು. ಅಲ್ಲಿಂದ ನೀವು ಕೊಟ್ಟಿಯೂರ್ಗೆ ಹೋಗ್ಬೋದು. ಇನ್ನ ಒಂದು ಹುಣಸೂರ್, ಗೋಣಿಕೊಪ್ಪ, ವಿರಾಜ್ಪೇಟ್, ಇರಟ್ಟಿ ಟು ಕೊಟ್ಟಿಯೂರ್. ಈ ರೂಟು ನೀವು ಎನಿ ಟೈಮ್ ಹೋಗ್ಬೋದು. ಅಂದ್ರೆ ಯಾವುದೇ ಟೈಮಿಂಗ್ಸ್ ಅಲ್ಲೂ ನಿಮ್ಗೆ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಹುಣಸೂರ್, ಪೊನ್ನಂಪೇಟೆ, ಕುಟ್ಟ, ಮಾನಂದವಾಡಿ ಟು ಕೊಟ್ಟಿಯೂರ್ ಇದೊಂದು ರೂಟ್ ಇದೆ. ಇದು ನಾರ್ಮಲ್ ರೂಟ್. ಇದಕ್ಕೂ ಕೂಡ ಯಾವುದೇ ರೀತಿ ಟೈಮಿಂಗ್ಸ್ ಇರೋದಿಲ್ಲ. ಫಸ್ಟ್ 2 ಏನ್ ಹೇಳ್ದೆ ಅದಕ್ಕೆ ಮಾರ್ನಿಂಗ್ 6 o'clock ಇಂದ ಈವ್ನಿಂಗ್ 6 o'clock ವರೆಗೂ ಅಷ್ಟೇ ನಿಮ್ಗೆ ಟೈಮಿಂಗ್ಸ್ ಇರುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಆಫ್ಟರ್ ಈವ್ನಿಂಗ್ 6 o'clock ಆದ್ಮೇಲೆ ನಿಮ್ಗೆ ಟ್ರಾವೆಲ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನೀವೇನಾದ್ರೂ ನೇಚರ್ ನ ಎಂಜಾಯ್ ಮಾಡ್ಕೊಂಡು ಕೊಟ್ಟಿಯೂರಿಗೆ ಹೋಗ್ಬೇಕು ಅಂತಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ನೀವು ಟ್ರಾವೆಲ್ ಮಾಡಬಹುದು. ಇನ್ ಕೇಸ್ ನೀವೇನಾದ್ರೂ ನೈಟ್ ಟ್ರಾವೆಲ್ ಮಾಡ್ತೀರಾ, ಮಾರ್ನಿಂಗ್ ನೀವು ಕೊಟ್ಟಿಯೂರ್ನ ರೀಚ್ ಆಗ್ತೀರಾ ಅನ್ನೋದಾದ್ರೆ ನೀವು ಹುಣಸೂರ್, ಗೋಣಿಕೊಪ್ಪ, ವಿರಾಜ್ಪೇಟ್, ಇರಟ್ಟಿ ಟು ಕೊಟ್ಟಿಯೂರ್ನ ಚೂಸ್ ಮಾಡ್ಕೋಬಹುದು. ನಾವು ಮನೆ ಬಿಟ್ಟಾಗ 11:30 ಆಗಿತ್ತು. ಮಕ್ಕಳೊಟ್ಟಿಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ನೇಚರ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ ಫಾರೆಸ್ಟ್ ರೂಟ್ ಅನ್ನ ಚೂಸ್ ಮಾಡ್ಕೊಂಡಿದ್ವಿ. ಆನ್ ದ ವೇ ಹೋಗ್ತಾ ನಮ್ಗೆ ಸಾಕಷ್ಟು ಪ್ರಾಣಿಗಳು ಸಿಕ್ಕಿದ್ವು, ಜಿಂಕೆ, ಆನೆ ಎಲ್ಲ. ಅದ್ರದ್ದು ಸ್ವಲ್ಪ ಶೂಟ್ ಮಾಡ್ಕೊಂಡು ನಾವು ಕೊಟ್ಟಿಯೂರ್ನ ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು. ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಸಲ್ವಾರ್ ಹಾಕೊಂಡೆ, ಹಾಗೆ ನನ್ನ ಹಸ್ಬೆಂಡ್ ಧೋತಿ ಹಾಕೊಂಡ್ರು. ಮಕ್ಕಳಿಗೂ ಕೂಡ ಧೋತಿ ಶರ್ಟ್ ಅನ್ನೇ ಹಾಕೊಂಡು ದೇವ್ರ ದರ್ಶನಕ್ಕೆ ಅಂತ ಸಾಲ ನಿಂತ್ಕೊಂಡ್ವಿ. ಅವತ್ತು June 6th ಸ್ಯಾಟರ್ಡೆ ವೀಕೆಂಡ್ ಆಗಿದ್ರಿಂದ ತುಂಬಾನೇ ಕ್ರೌಡ್ ಇತ್ತು. ಆ ಕ್ರೌಡ್ ನ ಕಂಟ್ರೋಲ್ ಮಾಡಕ್ ಆಗ್ದಲೇನೆ ಕೇರಳ ಗವರ್ಮೆಂಟ್ ಇಂದ ಎಲ್ಲರ ಮೊಬೈಲ್ಗೂ ರೆಡ್ ಅಲರ್ಟ್ ಎಮರ್ಜೆನ್ಸಿ ಮೆಸೇಜ್ ಅನ್ನ ಕಳ್ಸಿದ್ರು. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟ್ರಲ್ಲಿ ತುಂಬಾನೇ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಸೊ ನಾನೇನ್ ಹೇಳೋದಂದ್ರೆ ವೀಕೆಂಡ್ ಬದಲು ವೀಕ್ ಡೇಸ್ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ಕ್ರೌಡ್ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನಷ್ಟು ಕೊಟ್ಟಿಯೂರ್ನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ಡೇಸ್ ಅಲ್ಲಿ ಕ್ರೌಡ್ ಕಡಿಮೆ ಇರುತ್ತೆ, ಯಾವ ಟೈಮಿಂಗ್ಸ್ ಅಲ್ಲಿ ಯಾವ ಡೇಟ್ ಅಲ್ಲಿ ಲೇಡೀಸ್ಗೆ ಅಲೌ ಮಾಡ್ತಾರೆ, ಅಲ್ಲಿನ ಡ್ರೆಸ್ ಕೋಡ್ ಏನು, ಈ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದಲ್ಲಿ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.